ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ 100% ಗರಿ ಗರಿಯಾಗಿರುವಂತಹ ಕರ್ಜಿಕಾಯಿ ಮಾಡೋದಕ್ಕೆ ಒಂದು ಒಳ್ಳೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಇದನ್ನು ನೀವು ಎಷ್ಟು ದಿನ ಡಬ್ಬದಲ್ಲಿ ಹಾಕಿಟ್ರೂ ಸ್ವಲ್ಪನೂ ಮೆತ್ತಗೆ ಆಗಲ್ಲ, ತುಂಬ ಗರಿ ಗರಿ ಆಗಿರುತ್ತೆ. ರುಚಿಯೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಖಂಡಿತ ನೀವು ಕೂಡ ಇದೇ ರೀತಿ ಮಾಡ್ಬೋದು. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ನಷ್ಟು ಎಳ್ಳು ಹಾಕ್ಕೊಳ್ಳಿ. ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಎರಡು ಕೂಡ ಆಗುತ್ತೆ. ಇದನ್ನು ಲೈಟಾಗಿ ಬಿಸಿ ಆಗುವವರೆಗೆ ಹುರಿದರೆ ಸಾಕು, ತುಂಬ ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಎಳ್ಳು ಅರ್ಧದಷ್ಟು ಫ್ರೈ ಆದಾಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಗಸಗಸೆಯನ್ನು ಸೇರಿಸ್ಕೊಳ್ಳಿ. ಇದನ್ನು ಕೂಡ ಲೈಟಾಗಿ ಬಿಸಿ ಮಾಡಿದರೆ ಸಾಕು. ಹೇಗೂ ನಾವು ಕರ್ಜಿಕಾಯಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಿರುತ್ತೆ, ಆವಾಗಲೇ ಇದು ಫ್ರೈ ಆಗುತ್ತೆ. ಇವೆರಡು ಲೈಟಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ 2 ಕಪ್ನಷ್ಟು ಒಣ ಕೊಬ್ಬರಿ ತುರಿ ಇದೆ. ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೇನೆ. ನೀವು ಬೇಕಾದರೆ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಕೂಡ ಮಾಡ್ಕೊಳ್ಬೋದು. ನಂತರ ಇದರಲ್ಲಿ 1 ಕಪ್ನಷ್ಟು ಬೆಲ್ಲ, ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. 1 ಕಪ್ನಷ್ಟು ಬೆಲ್ಲದ ಪುಡಿ ಆದರೆ 2 ಕಪ್ನಷ್ಟು ಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ. ಇದು ಅಳತೆ ನಿಮಗೆ ಕರೆಕ್ಟ್ ಆಗುತ್ತೆ. ಅರ್ಧ ಕಪ್ನಷ್ಟು ಹುರಿಗಡಲೆಯನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ನೈಸ್ ಬೇಡ, ಸ್ವಲ್ಪ ಲೈಟಾಗಿ ತರಿ ಇರಲಿ. ಒಂದು 2 ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಒಂದು ಬೌಲ್ಗೆ ಒಣ ಕೊಬ್ಬರಿ ತುರಿ, ಹುರಿಗಡಲೆ ಪುಡಿ, ಬೆಲ್ಲದ ಪುಡಿ, ಏಲಕ್ಕಿ ಪುಡಿ, ಹುರಿದಿರುವಂತಹ ಎಳ್ಳು ಮತ್ತು ಗಸಗಸೆಯನ್ನು ಸೇರಿಸ್ಕೊಳ್ಳಿ. ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳುವಂತೆ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬೆಲ್ಲದ ಪುಡಿ ಸ್ವಲ್ಪನೂ ಅದರಲ್ಲಿ ಸಣ್ಣ ಸಣ್ಣ ಪೀಸ್ಗಳೇ ಇರಬಾರ್ದು. ಚೆನ್ನಾಗಿ ಅದು ಪುಡಿಯಾಗಿ ಎಲ್ಲಕ್ಕೂ ಮಿಕ್ಸ್ ಆಗುವ ಥರ ಮಾಡ್ಕೋಬೇಕು. ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿಯಾಗಿದೆ. ನಂತರ ಒಂದು ಬೌಲ್ಗೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಕೊಬ್ಬರಿ ತುರಿ ನಾವು ಎಷ್ಟು ತಗೊಂಡಿದ್ದೇವೆ ಅಷ್ಟೇ ಮೈದಾ ಹಿಟ್ಟನ್ನು ತಗೊಳ್ಬೇಕು. ನಂತರ ಗರಿ ಗರಿಯಾದ ಕರ್ಜಿಕಾಯಿ ಮಾಡೋದಕ್ಕೆ 2 ಟಿಪ್ಸ್ಗಳಲ್ಲಿ ಮೊದಲನೇ ಟಿಪ್ಸ್ ಹೇಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಚಿರೋಟಿ ರವೆಯನ್ನು ಸ್ವಲ್ಪ ನೀರು ಹಾಕಿ ನೆನೆ ಹಾಕಬೇಕು. ಚಿರೋಟಿ ರವೆ ಆಗಿರೋದ್ರಿಂದ ಕೇವಲ ಇದನ್ನು 5 ನಿಮಿಷ ನೆನೆ ಹಾಕಿದರೆ ಸಾಕು. ಈ ರೀತಿ ನೋಡಿ ಮೆತ್ತನೆ ಆಗುತ್ತೆ. ಈ ರೀತಿ ನೀವು ನೆನೆ ಹಾಕೋದ್ರಿಂದ ಹಿಟ್ಟನ್ನು ನಾವು ಜಾಸ್ತಿ ಹೊತ್ತು ನೆನೆ ಇಡಬೇಕು ಅಂತ ಏನಿಲ್ಲ. ಇದು ನೋಡಿ, ಟೇಬಲ್ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಈ ಟೇಬಲ್ ಸ್ಪೂನ್ ಇಲ್ಲ ಅಂದರೆ ನೀವು ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ನಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ಳಿ. ಹಿಟ್ಟು ಕಲಿಸೋದಕ್ಕೆ ಒಂದು ಬೌಲ್ಗೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ನಾವು ನೆನೆ ಹಾಕಿರುವಂತಹ ಚಿರೋಟಿ ರವೆ ಪೇಸ್ಟನ್ನು ಸೇರಿಸ್ಕೊಳ್ಬೇಕು. ನಂತರ ತುಂಬ ಮುಖ್ಯವಾದ ವಸ್ತು, ಅದು ಕೂಡ ನಿಮಗೆ ಕರ್ಜಿಕಾಯಿಯನ್ನು ಕ್ರಿಸ್ಪಿಯಾಗಿ ಮಾಡುತ್ತೆ. ಎಷ್ಟು ದಿನ ಇಟ್ಟರೂ ಮೆತ್ತಗಾಗಲ್ಲ. ಇದನ್ನು ಹಾಕೋದ್ರಿಂದ 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ನಂತರ 1/4 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಕೇವಲ ಇದು ಹಿಟ್ಟಿಗೆ ಮಾತ್ರ ಒಂದು ಸ್ವಲ್ಪ ರುಚಿ ಬರೋದಕ್ಕೆ. 2 ಸ್ಪೂನ್ನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಕ್ರಿಸ್ಪಿಯಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಂತರ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಫಸ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿದರೆ ನೋಡಿ, ಮುದ್ದೆ ಈ ರೀತಿ ಬರಬೇಕು. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ತಾ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಈ ಗಟ್ಟಿಯಾಗಿ ಕಲಸೋದ್ರಿಂದ ತುಂಬ ಜಾಸ್ತಿ ನೀರು ಹೀರ್ಕೊಳ್ಳದೇ ಇರೋದ್ರಿಂದ ನಿಮಗೆ ತುಂಬ ಗರಿ ಗರಿಯಾಗಿ ಕೂಡ ಬರುತ್ತೆ. ಈ ಒಂದು ಕರ್ಜಿಕಾಯಿ ತುಂಬ ಚೆನ್ನಾಗಿ ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ. ತುಂಬ ನೀರು ಕೂಡ ಹಾಕಬಾರ್ದು. ನಾವು ಅದನ್ನು ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ತಾ ಅದು ಸಾಫ್ಟಾಗಿ ಬರಬೇಕು. ಆಗಲೇ ನಮಗೆ ತುಂಬ ಗರಿ ಗರಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಸ್ವಲ್ಪನೇ ನೀರನ್ನು ಹಾಕಿ ಕಲಸಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಳ ಮುಚ್ಚಿ ಕೇವಲ 5 ನಿಮಿಷ ಇಟ್ಟರೆ ಸಾಕು, ಒಂದು ಸ್ವಲ್ಪ ಹಿಟ್ಟು ಹೊಂದ್ಕೊಳ್ಳೋದಕ್ಕೆ. 5 ನಿಮಿಷದ ನಂತರ ಇದನ್ನು ತೆಗೆದು ಒಂದು ಸರ್ತಿ ಕೈಯಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ ಕಲಿಸ್ಬೇಕು. ಅಂದರೆ ನಾವು ಚಪಾತಿ ಹಿಟ್ಟನ್ನು ನಾದ್ಕೊಳ್ತೀವಲ್ವ, ಅದೇ ರೀತಿ ನಾದಿಕೊಳ್ಬೇಕು. ಈಗ ಇದರಿಂದ ಒಂದು ಸಣ್ಣ ಉಂಡೆ ತಗೊಂಡು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ನಮಗೆ ಯಾವ ಸೈಜಿನ ಉಂಡೆ ಬೇಕು ನೋಡಿ, ಆ ಸೈಜಿನ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಸಣ್ಣದಾಗಿ ಮಾಡ್ಕೊಳ್ಳಿ. ನಿಮಗೆ ಕರ್ಜಿಕಾಯಿ ಎಷ್ಟು ದೊಡ್ಡ ಸೈಜ್ ಬೇಕು ಆ ಸೈಜಿನ ಮೇಲೆ ಉಂಡೆಗಳನ್ನು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕೆಲವು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಕಣಕದ ಉಂಡೆ ಅಂತಲೂ ಹೇಳ್ತೀವಿ. ಹಿಟ್ಟಿನಲ್ಲಿ ಈ ರೀತಿ ಅದ್ದಿಕೊಂಡು ಪೂರಿ ಎಲ್ಲ ಹೇಗೆ ಲಟ್ಟಿಸ್ತೀವಿ ನೋಡಿ, ಅದೇ ರೀತಿ ಲಟ್ಟಿಸ್ಕೊಳ್ಬೇಕು.
ಕರ್ಜಿಕಾಯಿಯ ಮೋಲ್ಡಲ್ಲಿ ಹಾಕಿಬಿಟ್ಟು ಮಾಡೋದಾದರೆ ಅದಕ್ಕಿಂತ ಸ್ವಲ್ಪ ಕರ್ಜಿಕಾಯಿಯ ಮೋಲ್ಡ್ ಎಷ್ಟಿರುತ್ತೆ ನೋಡಿ, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವು ಇದನ್ನು ಲಟ್ಟಿಸ್ಕೊಳ್ಬೇಕು. ಈ ರೀತಿ ಲಟ್ಟಿಸ್ಕೊಂಡಾಗಿದೆ. ಇದೇ ಥರ ನಾನೊಂದು 4-5 ಮಾಡಿ ಇಡ್ತಾ ಇದ್ದೀನಿ. ನಂತರ ಸ್ವಲ್ಪ ಎಣ್ಣೆ ಈ ರೀತಿ ಮೋಲ್ಡ್ಗೆ ಹಚ್ಕೊಳ್ಳಿ. ಪ್ರೆಸ್ ಮಾಡಿದ ಮೇಲೆ ತೆಗೆಯೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ, ಸ್ವಲ್ಪನೂ ಅಂಟೋದಿಲ್ಲ. ಅದಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ ನಮಗೆ. ಈ ಥರ ಹಾಕಬೇಕು ನೋಡಿ. ನಾನು ನಿಮಗೆ 2 ರೀತಿಯಲ್ಲಿ, ಒಂದು ಮೋಲ್ಡಲ್ಲಿ ಮತ್ತು ಮೋಲ್ಡ್ ಇಲ್ಲದವರಿಗೆ ಹಾಗೆಯೇ ಹೇಗೆ ಮಾಡೋದು ಅದನ್ನು ಕೂಡ ತೋರಿಸ್ತೀನಿ. ಈ ಥರ ಒಂದು ಲೂಸಾಗಿ ಅದನ್ನು ಹಾಕಬೇಕು, ತುಂಬ ಟೈಟಾಗಿ ಹಾಕಬಾರ್ದು. ಆಮೇಲೆ ನಿಮಗೆ ಎಷ್ಟು ಬೇಕು ಹೂರಣ, ಆ ರೀತಿ ಹೂರಣವನ್ನು ಈ ಥರ ಹಾಕೋಬೇಕು. ನಂತರ ನಿಧಾನಕ್ಕೆ ಈ ರೀತಿ ಪ್ರೆಸ್ ಮಾಡಿಕೊಂಡು ನೋಡಿ, ಕೈಯಲ್ಲಿ ಈ ರೀತಿ ತೆಗಿಬೇಕು. ಇದನ್ನು ಈ ಥರ ತೆಗಿತಾ ಇದ್ದೀನಿ. ಹೀಗೆ ನೋಡಿ ತುಂಬ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ. ಲಟ್ಟಿಸುವಾಗ ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ಇಲ್ಲಾಂದರೆ ಆ ಪ್ರೆಸ್ ಮಾಡೋ ಜಾಗದಲ್ಲಿ ಗ್ಯಾಪ್ ಆಗುತ್ತೆ, ಆಮೇಲೆ ಅದು ಎಣ್ಣೆಯಲ್ಲಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನೊಂದು ನಿಮಗೆ ಇದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಮೋಲ್ಡ್ ಇಲ್ಲದವರಿಗೆ ಕೈಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಆದರೆ ನಿಮಗೆ ರೌಂಡ್ ಶೇಪು ಬರಬೇಕು ಅಂದರೆ ಈ ರೀತಿ ಒಂದು ಸಣ್ಣ ಬೌಲಲ್ಲಿ ಈ ಥರ ಪ್ರೆಸ್ ಮಾಡಿದರೆ ರೌಂಡ್ ಶೇಪು ಬರುತ್ತೆ. ಸೈಡಲ್ಲಿ ಎಕ್ಸ್ಟ್ರಾ ಇರೋದನ್ನು ಎಲ್ಲ ತೆಗೀರಿ. ನಂತರ ಹೂರಣ ಹಾಕಿಬಿಟ್ಟು ಯಾವ ರೀತಿ ಪ್ರೆಸ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸುತ್ತಲೂ ಈ ರೀತಿ ಸ್ವಲ್ಪ ನೀರು ಹಚ್ಕೊಳ್ಳಿ ನೋಡಿ, ಈ ಥರ. ಆಮೇಲೆ ನಿಧಾನಕ್ಕೆ ಈ ರೀತಿ ಮಾಡ್ಕೊಳ್ಳಿ ನೋಡಿ. ಈ ಥರ ಮಾಡ್ಕೊಂಡಾದಮೇಲೆ ಶೇಪ್ ಕೊಡಬೇಕು. ಸೈಡಿಗೆ ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು, ಡಿಸೈನ್ ಥರ ನೋಡಿ. ಈ ರೀತಿ ಮಾಡ್ಕೋಬೇಕು, ಅದು ಬಿಟ್ಕೊಳ್ಬಾರ್ದು. ಹಾಗೆಯೇ ಕೈಯಲ್ಲಿ ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಡಿಸೈನ್ ಮಾಡ್ಕೋಬೇಕು. ಕೊನೆಯದಾಗಿ ನೋಡಿ, ಈ ರೀತಿ ಅಲ್ಲಲ್ಲೇ ನೀವು ಅದನ್ನು ಪ್ರೆಸ್ ಮಾಡಿದರೆ ಆಯಿತು. ಬಿಟ್ಕೊಳ್ಳೋದಿಲ್ಲ ಇದು. ಸ್ವಲ್ಪನೂ ನಿಮಗೆ ಹೂರಣ ಹೊರಗೆ ಬರಲ್ಲ ಇದರಲ್ಲಿ. ತುಂಬ ಚೆನ್ನಾಗಿ ಇದು ಲಾಕ್ ಆಗುತ್ತೆ. ಕೊನೆಯದಾಗಿ ಈ ರೀತಿ ಒಂದು ಸರ್ತಿ ಪ್ರೆಸ್ ಮಾಡ್ಕೋಬೇಕು. ನಾನು ಜಾಸ್ತಿ ಇದೇ ಥರ ಮಾಡ್ಕೊಳ್ಳೋದು. ನನಗೆ ಮೋಲ್ಡ್ಗಿಂತ ಇದರಲ್ಲೇ ತುಂಬ ಈಸಿ ಆಗುತ್ತೆ, ತುಂಬ ಬೇಗ ಆಗುತ್ತೆ ಮತ್ತು ವೇಸ್ಟ್ ಕೂಡ ಆಗೋದಿಲ್ಲ ಹಿಟ್ಟು. ನೋಡಿ, ಈ ರೀತಿ ಒಂದು 4-5 ನಾನು ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಇದನ್ನು ಫ್ರೈ ಮಾಡೋಣ. ಒಂದು ಸ್ವಲ್ಪ ಹಿಟ್ಟನ್ನು ಈ ರೀತಿ ಎಣ್ಣೆಗೆ ಹಾಕಿ ಅದು ಬಿಸಿಯಾಗಿದೆಯಾ ಅಂತ ನೋಡಿಕೊಂಡು ನಂತರ ನಾವು ಇದನ್ನು ಬಿಡಬೇಕು. ನೋಡಿ, ಜಾಸ್ತಿ ಬಿಸಿ ಆಗಬಾರ್ದು ಎಣ್ಣೆ. ಜಾಸ್ತಿ ಬಿಸಿ ಆಗಿಬಿಟ್ರೆ ಹಾಕಿದ ತಕ್ಷಣ ಕಪ್ಪಗಾಗಿಬಿಡುತ್ತೆ. ಲೈಟಾಗಿ ಬಿಸಿ ಆಗುತ್ತಲ್ವ, ಆವಾಗ ಇದನ್ನು ಹಾಕಿಬಿಟ್ಟು ಎರಡೂ ಕಡೆ ತಿರುಗಿಸಿ ಹಾಕ್ತಾ ಬೇಯಿಸ್ಕೊಳ್ಬೇಕು. ಈ ಥರ ಕೆಲವೊಂದು ಜಾಸ್ತಿ ಉಬ್ಬಿ ಬಂದು ಎಣ್ಣೆಯಿಂದ ಮೇಲ್ಗಡೆನೇ ಇದ್ಬಿಡುತ್ತೆ. ಆವಾಗ ಈ ರೀತಿ ಸೌಟಿಂದ ಅದನ್ನು ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಹಿಡಿಬೇಕು, ಆಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಒಳ್ಳೆ ಗೋಲ್ಡನ್ ಕಲರ್ ಕಾಣ್ತಾ ಇದೆಯಲ್ವಾ, ತುಂಬಾ ಕ್ರಿಸ್ಪಿ ಆಗಿದೆ. ನೋಡುವಾಗಲೇ ನಿಮಗೆ ಗೊತ್ತಾಗ್ತಾ ಇದೆ. ನಾನು ಹೇಳಿರುವಂತಹ ಈ 2 ಟಿಪ್ಸನ್ನು ಫಾಲೋ ಮಾಡಿಕೊಂಡು ಕರ್ಜಿಕಾಯಿ ಈ ಸಲ ಖಂಡಿತ ಮಾಡಿ ನೋಡಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆಯೇ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಎಷ್ಟು ದಿನ ನೀವು ಇದನ್ನು ಡಬ್ಬದಲ್ಲಿ ಹಾಕಿಟ್ರೂ ಕೂಡ ಖಂಡಿತ ಮೆತ್ತಗಾಗಲ್ಲ. ಹಬ್ಬಕ್ಕೆ ಖಂಡಿತ ನೀವು ಇದೇ ಥರ ಒಂದು ಸರ್ತಿ ಮಾಡಿ ನೋಡಿ. ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದರೆ ನೀವು ನಂಬೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಕ್ರಿಸ್ಪಿಯಾಗಿ ಬರುತ್ತೆ. ಚಿರೋಟಿ ರವೆಯನ್ನು ನಾವು ಮೊದಲೇ ನೆನೆ ಹಾಕಿ ಮಾಡೋದ್ರಿಂದ ಹಿಟ್ಟನ್ನು ಕಲಸಿಬಿಟ್ಟು ನೀವು ಅದನ್ನು ತುಂಬ ಹೊತ್ತು ಹಾಗೆಯೇ ಇಡಬೇಕು ಅಂತ ಏನಿಲ್ಲ, ತಕ್ಷಣ ಮಾಡ್ಕೊಳ್ಬೋದು 5 ನಿಮಿಷದ ನಂತರ. ಸೂಪರ್ ಕ್ರಿಸ್ಪಿ ಆಗಿರುವಂತಹ ಕರ್ಜಿಕಾಯಿ. ಒಂದು ಸರ್ತಿ ಇದನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.